ರಾಜ್ಯ ರಾಜಕೀಯದಲ್ಲಿ ಭಾರಿ ಹೈ ಡ್ರಾಮಾ ನಡೀತಾ ಇದೆ. ಈಗ ಡಿಕೆ ಶಿವಕುಮಾರ್ ಸಂಪುಟದಿಂದ ಒಟ್ಟು 3 ಔಟ್ ಆಗ್ತಾರೆ, 3 ಇನ್ ಆಗ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಇಡೀ ಪಕ್ಷದಲ್ಲಿ ಭೂಕಂಪನೆ ಬಂತು. ಇಡೀ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿತ್ತು. ಇದೀಗ ಡಿಕೆ ಶಿವಕುಮಾರ್ ಸಂಪುಟದಿಂದ 3 ಔಟ್ ಆಗ್ತಾ ಇದ್ದಾರೆ, 3 ಇನ್ ಆಗ್ತಾ ಇದ್ದಾರೆ. ಸಚಿವ ರಿಜ್ವಾನ್ ಔಟ್ ಆಗಿದ್ದಾರೆ, ನಾಗೇಂದ್ರ ಅವರು ಕೂಡ ಹೊರ ಹೋಗಿದ್ದಾರೆ, ಮಧು ಬಂಗಾರಪ್ಪ ಅವರಿಗೂ ಕೂಡ ಖಾತೆಗೆ ಕೋತಾ ಬಿದ್ದಿದೆ. ಇನ್ನು ಕೊನೆಗೂ ಸೇಫ್ ಆದರೂ ಸಚಿವ ಎಚ್ ಸಿ ಬಾಲಕೃಷ್ಣ ಅವರು ಈ ಬಗ್ಗೆ ಮಾತಾಡಿದ್ರು ಕೂಡ. ಸಂಸದ ತುಕಾರಾಂ ಪತ್ನಿ ಅನ್ನಪೂರ್ಣ ತುಕಾರಾಂಗೆ ಅದೃಷ್ಟ ಖುಲಾಯಿಸಿದೆ. ಅನ್ನಪೂರ್ಣ ಜೊತೆಗೆ ಡಾಕ್ಟರ್ ಆರತಿ ಕೃಷ್ಣ, ಎಂ ಕೃಷ್ಣಪ್ಪ ಅವರು ಇನ್ ಆಗಿದ್ದಾರೆ. ಫ್ರೀಡಂ ಟಿವಿಯಲ್ಲಿ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿಯನ್ನ ಬಯಲು ಮಾಡ್ತಾ ಇದ್ದೀವಿ. ದೆಹಲಿಯ ಕಾಂಗ್ರೆಸ್ ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 3 ಜನ ಔಟ್ ಆಗ್ತಾ ಇದ್ದಾರೆ, 3 ಜನ ಇನ್ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಭಾರಿ ಹೈ ಡ್ರಾಮಾಗೆ ಕಾರಣವಾಗಿತ್ತಿದು. ಇಡೀ ರಾಜ್ಯದ ರಾಜಕಾರಣದಲ್ಲಿ ತೀವ್ರ ಡ್ರಾಮಾಗೆ ಕಾರಣ ಆಗಿತ್ತು. ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಂತೂ ಒಂದು ರೀತಿ ಸುನಾಮಿಯಂತೆ ಅಲೆಗಳೇ ಎದ್ದು ಬರ್ತಾ ಇತ್ತು. ಒಬ್ಬೊಬ್ಬರೇ ನಾಯಕರು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮಾಡಿದ್ರು, ನಿರಂತರವಾಗಿ ಅಸಮಾಧಾನ ಹೊರಹಾಕೋದಕ್ಕೆ ಮುಂದಾಗಿದ್ರು. ಕೊನೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ಕೂಡ ಬ್ರೇಕ್ ಮಾಡಿತ್ತು ಸುದ್ದಿಯನ್ನ. ಕೆಲವರಿಗೆ ಸಚಿವ ಸ್ಥಾನ ಕೈ ತಪ್ಪತ್ತೆ, ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಅಂತ ಫ್ರೀಡಂ ಟಿವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕೊಟ್ಟಿತ್ತು. ಯಾರ್ಯಾರಿಗೆ ಅವಕಾಶ ತಪ್ಪತ್ತೆ, ಯಾರ್ಯಾರಿಗೆ ಅವಕಾಶ ಸಿಗತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ವರದಿಯನ್ನು ಮಾಡಿದ್ವಿ. ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಿಂದ 3 ಜನ ಹೊರ ಹೋಗ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕಾಗತ್ತೆ. 3 ಜನರಿಗೆ ಅದೃಷ್ಟ ಖುಲಾಯಿಸಿದೆ. ಈಗ ಸಚಿವ ರಿಜ್ವಾನ್ ಸಂಪುಟದಿಂದ ಹೊರ ಹೋಗಬೇಕಾಗತ್ತೆ, ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಡಬೇಕಾಗತ್ತೆ, ಮಧು ಬಂಗಾರಪ್ಪ ಅವರು ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತೆ. ಇನ್ನು ಕೊನೆಗೂ ಸಚಿವ ಎಚ್ ಸಿ ಬಾಲಕೃಷ್ಣ ಅವರು ಸೇಫ್ ಆದರು. ಸಂಸದ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಅದೃಷ್ಟ ಖುಲಾಯಿಸಿದೆ. ಅನ್ನಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ಸಿಗತ್ತೆ ಅಂತ ಮುಂಚೆನೇ ಹೇಳಿದ್ವಿ ನಾವು. ಅನ್ನಪೂರ್ಣ ತುಕಾರಾಂಗೆ ಕೊನೆಗೂ ಸಚಿವ ಸ್ಥಾನ ಸಿಕ್ಕಿದೆ. ಈಗ ಅವರ ಅದೃಷ್ಟನೇ ಖುಲಾಯಿಸಿದೆ. ಅನ್ನಪೂರ್ಣ ಅವರ ಜೊತೆಗೆ ಡಾಕ್ಟರ್ ಆರತಿ ಕೃಷ್ಣ, ಎಂ ಕೃಷ್ಣಪ್ಪ ಅವರು ಇನ್ನಾಗಿದ್ದಾರೆ. ಎಂ ಕೃಷ್ಣಪ್ಪ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗತ್ತೆ, ಲೇಔಟ್ ಕೃಷ್ಣಪ್ಪ ಅವರು ಸಚಿವರಾಗ್ತಾರೆ ಅಂತ ಕೂಡ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ. ಇನ್ನು ಡಾಕ್ಟರ್ ಆರತಿ ಕೃಷ್ಣ ಅವರಿಗೂ ಕೂಡ ಅವಕಾಶ ಸಿಕ್ಕಿದೆ ಸಚಿವರಾಗೋದಕ್ಕೆ. ಒಟ್ಟು 2 ಮಹಿಳೆಯರಿಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನದ ಭಾಗ್ಯ ಸಿಗ್ತಾ ಇದೆ. ಎಂ ಕೃಷ್ಣಪ್ಪ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಅವರಿಗೂ ಕೂಡ ಅವಕಾಶಗಳು ಸಿಗತ್ತೆ ಅನ್ನೋ ಮಾಹಿತಿಗಳು ಈಗ ದೆಹಲಿ ಮೂಲದಿಂದ ತೇಲಿ ಬರ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ದೀವಿ. ದೆಹಲಿಯಲ್ಲಿನ ಕಾಂಗ್ರೆಸ್ ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಅಧಿಕೃತವಾಗಿ ಇದು ಹೊರ ಬೀಳೋದೊಂದೇ ಬಾಕಿ ಉಳ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಟ್ಟು 3 ಜನ ಗೇಟ್ ಪಾಸ್ ತಗೋತಾ ಇದ್ದಾರೆ, 3 ಜನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನೇನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳ್ಕೊಂಡಿರುವಂಥದ್ದು. ಹಾಗಾಗಿ ಯಾವಾಗ ಈ ಬಗ್ಗೆ ಅಧಿಕೃತ ಘೋಷಣೆ ಆಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ನಂತರದಲ್ಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಈ ಅಸಮಾಧಾನಕ್ಕೆ ಬ್ರೇಕ್ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರಾ ಅಥವಾ ಈ ಅಸಮಾಧಾನ ಮತ್ತಷ್ಟು ತಾಂಡವ ಆಡತ್ತಾ ಅದನ್ನು ಕೂಡ ನೋಡಬೇಕಾಗತ್ತೆ ನಾವು. ಮತ್ತೊಂದೆಡೆ ಖಾತೆ ಹಂಚಿಕೆ ಕೂಡ ಇದೆ ಈಗ. ಹೀಗಾಗಿ ಖಾತೆ ಹಂಚಿಕೆಯಲ್ಲೂ ಕೂಡ ಅಸಮಾಧಾನ ಏನಾದರೂ ಎದುರಾಗತ್ತಾ, ಡಿ ಕೆ ಶಿವಕುಮಾರ್ ಅವರು ಅಲ್ಲೂ ಕೂಡ ಅಸಮಾಧಾನದ ಬೇಗೆಯನ್ನು ಎದುರಿಸಬೇಕಾಗತ್ತಾ, ಅದನ್ನು ಕೂಡ ನೋಡಬೇಕಾಗತ್ತೆ. ಈಗ ಅದು ಕೂಡ ಮುಂದೆ ಇರೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಕೂಡ ಬಿಸಿ ತುಪ್ಪ ಆಗತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಸಾಹಿಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಒಟ್ಟು 3 ಜನರಿಗೆ ಸಚಿವ ಸಂಪುಟದಿಂದ ಗೇಟ್ ಪಾಸ್ ಸಿಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
3 ಜನ ಇನ್ನಾಗ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅನ್ನಪೂರ್ಣ ತುಕಾರಾಂ, ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ ನಾವು ಈ ಹಿಂದೆನೇ ವರದಿ ಕೂಡ ಮಾಡಿದ್ವಿ. ಈ ಬಗ್ಗೆ ಏನು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸಾಹಿಲ್? ಸಂತೋಷ್, ಅತಿ ದೊಡ್ಡ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನಾವು ಈ ಕ್ಷಣ ಬ್ರೇಕ್ ಮಾಡ್ತಾ ಇದ್ದೀವಿ. ಕಾರಣ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ 2ನೇ ಸುತ್ತಿನಲ್ಲಿ ಏನ್ ರಚನೆ ಆಯಿತು, ಅತ್ಯಂತ ವಿವಾದಾತ್ಮಕ ಜೊತೆಗೆ ಚರ್ಚೆಗೆ ಗ್ರಾಸವಾದಂತಹ ಒಂದು ವಿಚಾರ ನೋಡಿ. ಸ್ವತಃ ಕಾಂಗ್ರೆಸ್ಸಿನ ಅನೇಕ ಹಾಲಿ ಶಾಸಕರು ಇದು ಒಂದು ಸಚಿವ ಸಂಪುಟನ ಅಂತ ಹೇಳಿ ಕುಹಕ ಆಡೋದಕ್ಕೂ ಕೂಡ ಕಾರಣವಾಗಿದ್ದಂತಹ ಒಂದು ಕ್ಯಾಬಿನೆಟ್ ರಚನೆ. ಸೊ ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಈಗ ಯಾರನ್ನ ಆಯ್ಕೆ ಮಾಡಲಾಗಿದೆಯೋ ಆಯ್ಕೆ ಆಗಲ್ಪಟ್ಟ ಅಷ್ಟು ಹೆಸರುಗಳ ಪೈಕಿ 3 ಹೊರಗುಳಿತಾರೆ ಅನ್ನುವಂತಹ ಮಾಹಿತಿ. ಇನ್ನು ಸಂತೋಷ್, ಇನ್ನದ್ರ ಜೊತೆಗೆ ಯಾರು ಪ್ರವೇಶ ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಂ ಕೃಷ್ಣಪ್ಪ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಆರತಿ ಕೃಷ್ಣರಂತಹ ವ್ಯಕ್ತಿತ್ವವು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಬರಬಹುದು ಎನ್ನುವಂತಹ ಮಾಹಿತಿ ಇದೆ. ಇನ್ನು ಯಾರಿಗೆ ಕೋಕ್ ಸಿಗ್ಬಹುದು ಅನ್ನುವಂಥ ವಿಚಾರದಲ್ಲಿ ಮಧು ಬಂಗಾರಪ್ಪರ ಹೆಸರು ಬರುತ್ತೆ, ರಿಜ್ವಾನ್ ಅರ್ಷದ್ ರವರ ಹೆಸರು ಬರುತ್ತೆ. ಹೀಗೆ ಒಂದಷ್ಟು ಚರ್ಚೆಗೆ ಕಾರಣವಾಗಿದೆ. ಸಂತೋಷ್, ಒಟ್ಟಾರೆ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ತರಹದ ಬದಲಾವಣೆಗೂ ಕೂಡ ಅವಕಾಶ ಇದೆ ಎಂದು ಹೇಳಲಾಗ್ತಾ ಇದೆ. ಸಂತೋಷ್, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ.